ನೋಡಿ, ಈಗಾಗಲೇ ನಾವು ಚೆಂಗಡಿ ಗ್ರಾಮಕ್ಕೆ ಆಗಮಿಸಿ ಈ ಚೆಂಗಡಿ ಗ್ರಾಮದ ಜನ ಇತ್ತೀಚಿನ ದಿವಸ ಏನು ಭಯಭೀತರಾಗಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸರ್ಕಾರಕ್ಕೆ ತೋರ್ಪಡಿಸುವ ನಿಟ್ಟಿನಲ್ಲಿ ನನಗೆ ಆಹ್ವಾನವನ್ನು ನೀಡಿರ್ತಾರೆ. ಸೊ ಅದೇ ತರಹ ನಾನು ಈ ಚೆಂಗಡಿ ಗ್ರಾಮಕ್ಕೆ ಆಗಮಿಸಿ ಇಲ್ಲಿನ ಜನರ ಒಂದಷ್ಟು ಸಂಕಷ್ಟವನ್ನು ಆಲಿಸಿದ್ದೇನೆ. ಸೊ ಹಾಗೆ ಸರ್ಕಾರದ ಮುಂದೆ ಅವರ ಒಂದು ಸಮಸ್ಯೆಗಳನ್ನು ವರದಿ ಸಲ್ಲಿಸಿರ್ತೇನೆ ಸಾಮಾಜಿಕ ಜಾಲತಾಣದ ಮೂಲಕ. ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ, ತಾವು ವೀಕ್ಷಣೆ ಮಾಡಿ, ಇದುವೇ ಚೆಂಗಡಿ ಗ್ರಾಮ. ಈಗಾಗಲೇ ಪರಿಚಯವನ್ನು ಮಾಡಿರ್ತೀನಿ. ಸೊ ಇಲ್ಲಿ ನಮ್ಮ ರೈತ ಬಾಂಧವರು ಮತ್ತು ಗ್ರಾಮಸ್ಥರು ಎಲ್ಲರೂ ಸಹ ಇಲ್ಲಿ ಅವರ ಒಂದು ಸಂಕಷ್ಟವನ್ನು ವರದಿ ಮಾಡ್ತಾ ಇದ್ದಾರೆ. ಸೊ ವಿಶೇಷವಾಗಿ ಇಲ್ಲಿ ಯಜಮಾನ್ರಿದ್ದಾರೆ. ಯಜಮಾನ್ರು ಪಾಪ, ಸ್ವಾಮಿ ನನಗೆ ಈ YIP ದುಡ್ಡು ಬಂದಿಲ್ಲ ಸ್ವಾಮಿ ಅಂತಾರೆ. 3 ತಿಂಗಳು ಆಯ್ತು YIP ದುಡ್ಡು ಬರಲಿಲ್ಲ. ಹಾಸ್ಪಿಟ್ಲಿಗೆ ಹೋದ್ರೆ ಕಾಸಿಲ್ಲ. ನಮ್ಗೆ ಯಾವ ವರ ಮಾಡಿನೂ ಇಲ್ಲ ಸ್ವಾಮಿ. ಇಲ್ಲಿ ನಾವು ಆಟ ಮಾಡೋದು ಭಾಳ ಕಷ್ಟ ನಾವು. YIP ದುಡ್ಡು ಎಷ್ಟು ವರ್ಷದಿಂದ ಬರ್ತಿತ್ತು? YIP ದುಡ್ಡು ನಮ್ಮ ಒಂದು 10 ವರ್ಷದಿಂದ ಬರ್ತಾರೆ. ಈಗ 10 ವರ್ಷದಿಂದ, ಅದೇ ವಯಸ್ಸಾದಿಂದನೂ ಬತ್ತಾಯ್ತೆ. ಇದಕ್ಕಿದ್ದಲ್ಲೇ ನಿಂತೋಯ್ತು 3 ತಿಂಗಳಲ್ಲಿ. 3 ತಿಂಗಳು ನಿಂತೈತೆ ಸರ್. ಕರೆಕ್ಟಾಗಿ ಬರ್ತಿತ್ತು ಮೊದಲೆಲ್ಲ? ಮೊದಲೆಲ್ಲ ಕರೆಕ್ಟಾಗಿ ಬರೋ ಸರ್. ಯಾಕೆ ಹಿಂಗೆ ಆಗೋಯ್ತು ಏನನ್ನೋದು ಗೊತ್ತಿಲ್ಲ ಸ್ವಾಮಿ. ನಿಮ್ಗೆ ಗೊತ್ತಿಲ್ಲ? ನಮ್ಗೆ ಗೊತ್ತಿಲ್ಲ ಅಣ್ಣ. ಇವ್ರೊಬ್ರಿಗೆ ಗೊತ್ತಿಲ್ವಾ? ಎಲ್ರಿಗೂ ಯಾಕೆ ಎಲ್ರು ನಿಲ್ಸ್ಬಿಟ್ರು? ಅಣ್ಣವ್ರು ಮೆಂಬರ್ ಅಂತ. ಅಣ್ಣ ನಿಮ್ಮ ಹೆಸರು? ದೊಡ್ಡೇಗೌಡರು. ನೋಡಿ, ನಮ್ಮ ಚೆಂಗಡಿ ಗ್ರಾಮದ ಮೆಂಬರ್ ಆಗಿದ್ದಾರೆ. ಸೊ ಅವರು ಅಷ್ಟೇ ಅವ್ರ ಕಷ್ಟಗಳನ್ನ, ಅವರ ಒಂದು ಸಮಸ್ಯೆಗಳನ್ನ ವರದಿ ಮಾಡ್ತಾ ಇದ್ದಾರೆ. ಹೇಳಿ ಅಣ್ಣ. ಹ್ಞೂ ಸರ್, ಅದೇ ಈಗ ನಮ್ಗೆ ಕಷ್ಟ ಅಂದ್ರೆ ಆನೆ ಭಯ, ಹುಲಿ ಭಯ ಇದೇ ನಮ್ಗೆ ಜಾಸ್ತಿ ಆಗದೆ. ಮನೆ ತಕ್ಕೂ ಬರ್ತವೆ, ಮನೆಗೆ ನಮ್ಮ ರೋಡಲ್ಲಿ ತಿರ್ಗೋಕ್ಕಾಗಲ್ಲ. ಹೌದು. ಯಾವ ಟೈಮ್ಗೆ ಎಲ್ಲೆಲ್ಲಿ ಬರ್ತಾವೋ ಎಲ್ಲೋಯ್ತೋ ನಮ್ಗೆ ಭಾಳ ಭಯ. ಇಷ್ಟು ವರ್ಷದಲ್ಲಿ ಹುಲಿ ನೋಡಿದ್ರೆ ನೀವು? ಸರ್ ನೋಡಿದ್ವಿ. ಇಷ್ಟು ವರ್ಷದಲ್ಲಿ ಅಂದ್ರೆ ಇಲ್ಲ, ನೋಡಿಲ್ಲ. ಈ ಹಿಂದೆ ನೋಡಿಲ್ಲ. ಯಾವ ಇತ್ತೀಚೆಗೆ ಅಂದ್ರೆ ಈಗ ಒಂದು ವರ್ಷದಿಂದ ತಿರುಗಾಡ್ತದೆ. ನೋಡಿ ಇಲ್ಲೆಲ್ಲ ಹೋಗಿದಾವ ಸರ್. ಇಲ್ಲೆಲ್ಲ ಡೈರೆಕ್ಟ್ ನೋಡಿದಾರೆ ಈಗ. ಇವಾಗ ವಿಡಿಯೋ ಮಾಡ್ಕೊಳ್ಳಿಲ್ಲ ಅಷ್ಟೇ. ವಿಡಿಯೋ ಹುಲಿ ನೋಡ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋದೇ. ಅದು ಅಜ್ಜ ಮಾತ್ರ ಎಲ್ಲ ಮಾಡ್ದ ಮೊನ್ನೆ. ಅಲ್ಲಪ್ಪ, ಹುಲಿ ನೋಡ್ಬಿಟ್ಟು ವಿಡಿಯೋ ಮಾಡಕ್ ಹೋದೆಯಾ? ವಿಡಿಯೋ ಮಾಡೋಷ್ಟು ಧೈರ್ಯ ಬಂದದ? ಇವಾಗ ನಾವು ಹುಲಿ ನೋಡಿದೀವಿ ಅಂತ ಹೇಳ್ತೀವಿ, ಬಟ್ ಕೆಲವು ಜನ ನಂಬಲ್ಲ. ವಿಡಿಯೋ ಮಾಡ್ರಿ ಅಂತ ನಮಗೆ ಮಾಡಕ್ಕಾಗತ್ತ? ಹೇಳ್ತಾರ ಇವಾಗ ಕೆಲವರು ಆ ಹುಲಿ ಸೌಂಡ್ ಹಾಕರೆ ಮೊಬೈಲ್ ಹಿಡ್ಕೊಂಡು ನೀವು ವಿಡಿಯೋ ಮಾಡಕ್ಕದ್ದ ಮರಿ. ಕೆಲವ್ರು ಏನಂತಾರ ಗೊತ್ತಾ, ಇವಾಗ ನಾವ್ ಅದೇ ಯಾರಿಗಾರ ಹೇಳ್ತಂದ್ರೆ, ನೀ ನೋಡಿದ್ಯಾ ಕಣ್ಣಾರ ವಿಡಿಯೋ ಕೊಡು ಅಂದ್ರೆ ನಾವ್ ಎಲ್ಲಿಂದ ಕೊಡೋಣ? ನಮ್ಗೆ ಆ ಧೈರ್ಯ ಇದೆಯಾ? ಅವಾಗ ಬಿಸಾಕ್ಬಿಟ್ಟು ಓಡೋಕೆ ಎಲ್ಲೆಲ್ಲಿ ಬಿತ್ತಿರ್ತೀವೋ ನಮ್ಗೆ ಗೊತ್ತಿಲ್ಲ. ನಾವಿನ್ ಹೆಂಗ್ ವಿಡಿಯೋ ಹೆಂಗ್ ಮಾಡಕ್ಕಾಗತ್ತೆ? ನಮ್ಗೆ ಆ ಧೈರ್ಯ ಇಲ್ಲ. ಗೊತ್ತಾ, ಹುಲಿಗಳು ಈಗ ಅರಣ್ಯದೊಳಗೆ ಏಕಾಏಕಿ ನೀವು ಹುಲಿ ನೋಡಿದಾಗ ನಿಮ್ಗೆ ವಿಡಿಯೋ ಮಾಡೋಷ್ಟು ಸಾಮರ್ಥ್ಯ ಬರಲ್ಲ. ಇದು ಯಾರಿಗೆ ಗೊತ್ತಾ, ಸಾಕಿ ಸಲಗಿದಂತಹ ಹುಲಿಗಳನ್ನ ಈ ಜೀಪ್ಗಳಲ್ಲಿ ಕೂತ್ಕೊಂಡು ಸಫಾರಿ ಹೋಗ್ತಕ್ಕಂಥವ್ರು ಆರಾಮಾಗಿ ವಿಡಿಯೋ ಮಾಡ್ಕೊತಾರೆ. ಅವ್ರಿಗೆ ಅದೇ ಕೆಲಸ. ಅರಣ್ಯದಲ್ಲಿ ನೋಡಿದ್ರೆ ನಮ್ಗೆ ಭಯ ಇರಲ್ಲ. ಹೌದು, ಅರಣ್ಯದಲ್ಲಿ ನೋಡಿದ್ರೆ ಭಯ ಇರಲ್ಲ. ಯಾಕಂದ್ರೆ ನಾವು ಊರ್ ಒಳಗಡೆ ಇಲ್ಲ ಊರ್ ಹತ್ರ ನಾವು ಓಡೋ ರೋಡಲ್ಲಿ ಭಯ ತುಂಬಾ ಬರುತ್ತೆ. ಇವಾಗ ಅರಣ್ಯದಲ್ಲಿ ಅಂದ್ರೆ ಇವಾಗ ನಾವು ರೆಗ್ಯುಲರ್ ನಾವ್ ಯಾವಾಗ ಒಂದ್ ಟೈಮ್ ಹೋಗಿರ್ತೀವಿ, ಅವು ಸಿಗುತ್ತೆ, ಎಲ್ಲ ಹೊಟ್ಟೋಗ್ಬಿಡುತ್ತೆ. ಬಟ್ ನಾವು ಪ್ರೆಸೆಂಟ್ ಆಗಿ ಇವಾಗ ನಮಗ್ ಭಯ ಆಗ್ತಾ ಇರೋದು ಊರ್ ಒಳಗಡೆ. ಹೌದು, ನಾವು ಹೋಗೋ ರೋಡಲ್ಲಿ ಆವಾಗ ಅಂದಾಗ ನಾವ್ ಹೆಂಗ್ ಇದ್ ಮಾಡೋದು? ಅದಾಗಲ್ಲ ಬಿಡಪ್ಪ, ಕಳ್ಡಿ ಬರ್ತವೆ. ಹೌದು ಹೌದು ಹೌದು. ಈಗ YIP ದುಡ್ಡಿಲ್ಲ. ಸೊ ಈಗ ನಿಮ್ಗೆ ಪಾಪ ಇನ್ನೊಂದು ಲೈನು ತಮ್ಮು, ಅದು ಬೇರೆ ಅಕ್ಕಿದು ತಂಪು ಕೌದಳ್ಳಿ ಬಂದ್ ಹಾಕ್ರಿ ಅಂತ. ಇಲ್ಲಿ ಯಾರ ರೂಲ್ಸ್ ಮಾಡದ್ದು? ಅವ್ರು ಪುಟ್ ಆಫೀಸ್ನವ್ರು ಹೇಳ್ತಾರೆ ಸರ್. ಪುಟ್ ಆಫೀಸ್ ಅವ್ರೆ ಅದ್ಯಾರ ಮೇಡಮ್ ನಗರದಿಂದ ಬಂದು ಅವರೇ ಲೊಕೇಶನ್ ಸಿಗ್ತದೆ ನನ್ಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೋಡಿ. ವಿಶೇಷವಾಗಿ ನೋಡಿ, ಆಹಾರ ಇಲಾಖೆಯವ್ರಿಗೆ ಒಂದು ಮನವಿ. ಪಾಪ ಇವರು ಓಡಾಡೋಕ್ಕೆ ಕಷ್ಟ, ನಡ್ಕೊಂಡು ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ. ಕೌದಳ್ಳಿಗೆ ಹೋಗ್ಬಿಟ್ಟು ತಮ್ಮ ಮಡ್ಗತ್ತ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಹಿಂದೆ ಯಾವ ರೀತಿ ಇತ್ತು ವ್ಯವಸ್ಥೆ ಅದನ್ನೇ ಕೊಡಬೇಕು. ಸೊ ಇಲ್ಲಿ ನೆಟ್ವರ್ಕ್ ಅಭಾವ ಇಲ್ಲ ಅಂತಕ್ಕಂಥದ್ದು ಶುದ್ಧ ಸುಳ್ಳು. ಯಾಕೆಂದರೆ ನೆಟ್ವರ್ಕ್ ತುಂಬ ಚೆನ್ನಾಗಿ ಸಿಗುತ್ತೆ, ಫಸ್ಟ್ ಕ್ಲಾಸಾಗಿ ಸಿಗುತ್ತೆ. ಯಾಕಂದರೆ ಕೌದಳ್ಳಿ ಎದುರು ಬದಲು ಇರೋದ್ರಿಂದ ನೀಟಾಗಿ ನೆಟ್ವರ್ಕ್ ವ್ಯವಸ್ಥೆ ಇದೆ. ಎಲ್ಲ ತರಹದ ಏನು ಕರೆಂಟ್ ವ್ಯವಸ್ಥೆಯೂ ಸಹ ಇದೆ. ಸೊ ಆದ್ದರಿಂದ ದಯವಿಟ್ಟು ಈ ಗ್ರಾಮಕ್ಕೆ ತಮ್ಲೈನ್ ವ್ಯವಸ್ಥೆ ಏನಿದೆ, ಆಹಾರವನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಕೊಂಡ್ರೆ ಒಳಿತು. ಯಾಕಂದರೆ ಜನ ಪಾಪ ಇಲ್ಲಿಂದ
ಆ ಕೌದಳ್ಳಿಗೆ ಬಂದು ಆದರೆ ಒಬ್ಬೊಬ್ರು ಬರ್ತಾರೆ, ಒಬ್ಬೊಬ್ರು ಬರಲ್ಲ. ಅವ್ರ ತಮ್ಮ ಲೈನ್ ಬೀಳೋದಿಲ್ಲ. ಆಗೇನಾಗುತ್ತೆ, ಅವ್ರಿಗೆ ಆಹಾರ ಚೀಟಿನೂ ಸಹ ಏನೋ ಪಡಿತರ ಚೀಟಿನೂ ಸಹ ಹಾಳಾಗುವ ಸಾಧ್ಯತೆಗಳಿರ್ತವೆ. ಇದಕ್ಕೆಲ್ಲ ಆಹ್ವಾನವನ್ನು ನೀಡಬಾರ್ದು. ದಯವಿಟ್ಟು ಇದನ್ನು ಗಮನಿಸಿ. ಏನು ಆಹಾರ ಇಲಾಖೆ ಇವ್ರಿಗೆ ಪೂರಕವಾದ ಒಂದು ತಮ್ ಲೈನ್ ವ್ಯವಸ್ಥೆ ಮಾಡಿಕೊಡಿ. ಹಾಗೆ ಇಲ್ಲಿ ಒಂದು ಆಹಾರ ಸರಬರಾಜು ಅಂದರೆ ಈ ರೇಷನ್ ಏನಿದೆ, ರೇಷನನ್ನು ಸರಬರಾಜು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ಸಹಕಾರವನ್ನು ನೀಡಿ ಅಂತ ಒಂದು ಮನವಿ ಮಾಡ್ತೀನಿ. ಹೇಳೋಣ, ಅದೇನು ಹೇಳ್ತಿದ್ರಿ? ಅದೇ ಸರ್, ನಿನ್ನೆ ಸುಮಾರು ನೈಟ್ 8 ಗಂಟೆವರೆಗೂ ಮಾಡ್ಬಿಟ್ಟು 9-9ವರೆಗೆ ಊರಿಗೆ ಬಂದು ಸೇರಿದ್ರು ಜನ. ಎಲ್ಲ ಪಾಪ ಇವರೆಲ್ಲ ಏಜ್ ಆದವರೆಲ್ಲ ಹೋಗಿ ಬೆಳಿಗ್ಗೆ 9 ಗಂಟೆ ಹೋದ್ರೆ ನೈಟ್ 9 ಗಂಟೆ ಊಟ ತಿಂಡಿ ಇಲ್ಲದೆ ಒಂದು ಜಾಗ ಕುಲ್ಸ್ಕೊಂಡು ಹಾಕ್ಸ್ತಾ ಇದ್ರು ಸರ್ ಕೌದಳ್ಳಿಲಿ. ಎಷ್ಟು ಟೋಟಲ್ ಎಷ್ಟು ಜನ ಹೋಗಿದ್ರೆ ಒಂದು ಅಂದಾಜು? ಎಲ್ಲ ಒಂದು 40 ಸೀಟ್ ಹೋಗಿತ್ತು. 40 ನೋಡ್ರಿ. ಒಬ್ಬರು ಬಂದು ಇಲ್ಲಿ ಶ್ರಮ ಪಡೋಂಥದ್ದನ್ನ, ಇಲ್ಲ ಇಬ್ಬರು ತಗೊಳ್ಳೆಯಪ್ಪ, ಇಬ್ಬರು ಬಂದು ಶ್ರಮ ಪಡೋಂಥದ್ದನ್ನ 40 ಜನನ ಬಾಳಿಗೆಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆಲ್ಲ. ಇದಕ್ಕೆ ಏನಂತೀರಾ? ಕಮೆಂಟ್ ಹಾಕ್ರಪ್ಪ, ಕಮೆಂಟ್ ಹಾಕಿ. ಹೇಳಿ ಅಣ್ಣ. ಅದೇ ಸರ್, ಈ ತಳಾಂತರದ್ದು ಹಿಂದೆ ಉಸ್ತುವಾರಿ ಮಿನಿಸ್ಟ್ರು ಸುರೇಶ್ ಕುಮಾರ್ ಇದ್ರಲ್ಲ, ಹೌದು, ಬಿಜೆಪಿ ಸರ್ಕಾರ ಇದ್ದಾಗ ಅವಾಗ ಬಂದು ಇಲ್ಲಿ ಫಾರೆಸ್ಟ್ ಕ್ವಾರ್ಟರ್ಸ್ ತವೆ ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಬಂದು ಸುದ್ದಿ ಮಾಡಿ. ಹಿಂದೆ ರವಿ ಅವರಿದ್ರು DC, ಹೌದು, ಹೇಳ್ಕೊಂಡಲ್ಲ ಸರ್ ಇದ್ರು, ಹೌದು, ಎಲ್ಲ ಮಾಡಿ ಇವತ್ತಾಯ್ತ ನಾಳೆ ಆಯ್ತು ನಮ್ಮ ಜನ ದಿಕ್ಕೆಡ್ಸಿ ಎಲ್ಲ ಯುವಕರೆಲ್ಲ ದೇಶಾಂತರ ಹೋಗೋರು ಕೂಲಿ ಮಾಡೋಕೆ. ಎಲ್ಲ ಹೊಟ್ಟವ್ರು ಇಲ್ಲಿ ಏಜ್ ಆದ್ರು ಇಲ್ಲ, ಅವ್ರೆ ವಯಸ್ಸಾದವ್ರು. ಅವ್ರು ಯಾವ ರೀತಿ ಅಂದ್ರೆ ಬಸ್ ಸೌಲಭ್ಯ ಇಲ್ಲ, ಇನ್ನೊಂದಿಲ್ಲ. ಪ್ರತಿಯೊಂದು ಈಗ ರೇಷನ್ ಬೆಟ್ ಮಾಡೋಕೆ ಕೌದಳ್ಳಿ ಹೋಗ್ಬೇಕು. ಹೌದು, ಹೌದು. ರೇಷನ್ ತಗೋಬೇಕು, ಕೌದಳ್ಳಿ ಹೋಗ್ಬೇಕು ನಾವು. ಹೌದು, ಯಾವ ರೀತಿ ಮಾಡ್ಬೋದು ನಾವು? ಕಷ್ಟ ಇದೆ. ಸರ್ಕಾರ ಈ ತರ ದಿಕ್ಕೆಡ್ಸೋದೆಲ್ಲ. ಹೌದು, ಹೌದು. ಹಿಂದೆ ಇವು ಫಾರೆಸ್ಟ್ ಮಿನಿಸ್ಟರ್ ಹತ್ರ ಬೆಂಗಳೂರಿಗೆ ಹೋಗಿದ್ವು ನಾವು. ಹೋಗಿದ್ರಾ? ಅಲ್ಲೋಗಿ ಮಾತಾಡಿದ್ರೆ ಆಯ್ತು ನಾವು ಮಾಡ್ಕೊಡ್ತೀವಿ ಅಂತಾರೆ. ಈಗ ಇತ್ತೀಚೆಗೆ ನೋಡ್ರಿ ಕುದುರೆ ಮುಖದಲ್ಲಿ ಈ ಬಜೆಟ್ ಘೋಷಣೆ ಮಾಡವ್ರೆ. ಹೌದು, ಈ ತಳಾಂತರದ ಬಗ್ಗೆ ಎಲ್ಲ ಅವ್ರಿಗೆಲ್ಲ ಮಾಡ್ಕೊಡ್ತಾರೆ, ನಮ್ಗೆ ಯಾಕೆ ಮಾಡಕ್ಕಾಗಲ್ಲ? ಅದೇನೋ ನಮ್ಮ ಅನೂರು ಕ್ಷೇತ್ರ ಅಂದ್ರೆ ಅದು ಯಾಕೋ ಸ್ವಲ್ಪ ಜನನೇ ಒಪ್ಪಿಗೆ ಕೊಟ್ಟು ಎಲ್ಲ ಲಿಸ್ಟ್ ಕೊಟ್ಟದೆ. ನಮ್ಮ ಚಾಮರಾಜನಗರ ಜಿಲ್ಲೆ ಅಂದ್ರೆ ಆಯ್ತಿಲ್ವಲ್ಲ, ಯಾಕೋ ಹಿಂದುಳಿದ ಜಿಲ್ಲೆ ಅಂದ್ಬಿಟ್ಟು ಹಿಂದುಳಿಸ್ಬಿಟ್ರಲ್ಲಪ್ಪ. ಚಾಮರಾಜ ಜಿಲ್ಲೆಯಿಂದ ಏನಾದ್ರೂ ಸರ್ಕಾರಕ್ಕೆ ಬೆನಿಫಿಟ್ ಆದಾಯ ಜಾಸ್ತಿ ಎಲ್ಲ ಇಲ್ಲಿಂದನೇ ಜಾಸ್ತಿ ಇರೋದು. ಇದ್ದಿದ್ರೆ ಅದು ಅವ್ರಿಗೆ ಇದ್ದಿದ್ರಲ್ಲಪ್ಪ ಇರೋದೇ ಇಲ್ಲಿ. ಬೆಟ್ಟದಲ್ಲಿ ಎಷ್ಟೊಂದು ವರ್ಮನ್ ಬರ್ತದೆ ಸರ್. ಹೌದು, ಹೌದು, ಹೌದು. ಸರ್ಕಾರಕ್ಕೆ ಸೇರ್ಕೊಂಡಿದ್ದ ಅದ್ರಲ್ಲಿ ಬರೋ ಇನ್ಕಮ್ ಅದಕ್ಕೆ ಮಾಡ್ತಾ ಇದ್ದಾರೆ. ನಾನು ನೋಡಿ ಇಲ್ಲಿ ಒಂದಷ್ಟು ವಿಚಾರಗಳು ಪಾಪ ಸ್ಪಷ್ಟಪಡಿಸಕ್ ಬರ್ತಾ ಇಲ್ಲ. ನೋಡಿ, ನಮ್ಮ ಭಾಗವಾಗಿ ಹೆಚ್ಚು ಸರ್ಕಾರಕ್ಕೆ ಆದಾಯವೂ ಸಹ ಇದೆ. ಯಾವ ಥರ ಅಂದರೆ, ಈಗ ನಮ್ಮ ಮಲೆ ಮಹದೇಶ್ವರ ಬೆಟ್ಟ, ಹಾಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಈ ಕಡೆ ಬಂದು ಬಿಳಿಗಿರಂಗನ ಬೆಟ್ಟ, ಈ ಕಡೆ ಬಂದು ಎಲ್ಲ ಮುಜರಾಯಿ ಇಲಾಖೆಗಳು ಸೇರಿಕೊಂಡಿದೆ. ಸೊ ಈ ಥರ ಇದ್ದಾಗ ಎಲ್ಲ ಸರ್ಕಾರಕ್ಕೆ ಆದಾಯವೂ ಸಹ ಅದೇ ಥರ ಇದೆ. ಸೊ ಈ ಥರ ಇದ್ದಾಗ ದಯವಿಟ್ಟು ಜನತೆಗೆ, ಪ್ರಜೆಗಳಿಗೆ, ಈ ಕುಗ್ರಾಮದ ಜನತೆಗಳಿಗೆ ಆದ್ಯತೆಯನ್ನು ಸರ್ಕಾರ ಒದಗಿಸ್ಕೊಡ್ಬೇಕು ಅಂತ ಒಂದು ಮನವಿ ಮಾಡ್ತೀನಿ. ಸೊ ಈ ಕಡೆ ಬಂದು ಏನೋ ಗಗನಚುಕ್ಕಿ, ಭರಚುಕ್ಕಿ ಜಲಪಾತ, ಹಾಗೆ ಮಧ್ಯರಂಗ ದೇವಸ್ಥಾನ, ಈ ಥರ ನಮ್ಮ ಚಾಮರಾಜನಗರ ಜಿಲ್ಲೆ ಏನು ಪ್ರವಾಸಿ ತಾಣಗಳ ಒಂದು ವರದಾನ ಅಂತ ಹೇಳ್ಬೋದು. ಹಾಗೆ ವರಮಾನವನ್ನು ಎತ್ಕೊಡ್ತಕ್ಕಂಥ ಸ್ಥಳಗಳು ಅಂತಲೂ ಸಹ ಹೇಳ್ಬೋದು. ಸೊ ಸರ್ಕಾರಕ್ಕೆ ಹೆಚ್ಚಿನ ಬೆನಿಫಿಟ್ಗಳು ಇದ್ದರೂ ಸಹ ನಮ್ಮ ಏನು ಈ ಭಾಗದ ಜನತೆಯ ಕಡೆ ಒಲವನ್ನು ನೀಡದೇ ಇರತಕ್ಕಂಥದ್ದು ನಿಜಕ್ಕೂ ತುಂಬ ಅಸಮಾಧಾನಕರವಾದ ವಿಚಾರ. ಹೇಳಿ ಅಣ್ಣ, ಹೇಳಿ ಯಜಮಾನ್ರ ನೀವು. ಆಮೇಲೆ ಈಗ ನಿನ್ನೆ ಸ್ಟಂಪ ಮಾಡ್ಕೋಬೇಕಾದ್ರೆ 150 ರೂಪಾಯಿ ಅಪ್ ಅಂಡ್ ಡೌನ್. ಒಬ್ರು ತಲೆ ಕೊಡೋದು 10 kg ಅಕ್ಕಿ. ಅಲ್ಲಿಗೆ ದುಡ್ಡು ಕೊಟ್ಟು ತಗೊಂಡ್ರೆ ನಾವು ಅಯ್ಯಯ್ಯ, ಈ ತರ ಪರಿಸ್ಥಿತಿ ಅದೇ ನಮ್ಗೆ. ಕೇಳಿ ಜನ ಯಾರು ಕೇಳಿ, ನಾನೇ ಸುಳ್ಳು ಹೇಳ್ತೇನೆ. ಅಲ್ಲ, ಒಬ್ರಿಗೆ ಎಷ್ಟು? 10 kg 10 kgಗೆ 150 ರೂಪಾಯಿ ಖರ್ಚು. ಅದು ಮಧ್ಯಾಹ್ನ ಊಟ, ಟೀ ಅದೆಲ್ಲ ಲೆಕ್ಕ ಹಾಕೊಂಡ್ರೆ ಎಲ್ಲಿ ಸರ್ ಹೋಯ್ತಾರಿಗೆ ಟಮಾರೋ ಅಷ್ಟಿಗೆ ನೀವು ಹೋಗಿ ಸುತ್ತದ್ದೆ ಅಂದ್ರೆ ಪಡಿತರ ಚೀಟಿ ಉಳಿಸ್ಕೋಬೇಕು ಅಂತ ಹೋದ್ರಿ. ನೆನ್ನೆ ನಡ್ಕೊಂಡು ಹೋಗಿ ನಡ್ದೆ ನೋಡ್ರಿ, ಇವ್ರು ಕರ್ಕೊಂಡು ಹೋದ್ರು. ಇಲ್ಲ, ಒಂದು ಮೈಲಿ ದೂರ ನಡಿಬೇಕು ನಾವು. ಅಕ್ಕಿಗೆ 10 kg ಅಕ್ಕಿ ಸಲುವಾಗಿ ಒಂದು ಮೈಲಿ ದೂರ ನಡ್ಕೊಂಡು ಹೋಗಿ ಇಲ್ಲಿಂದ ಟಂಪಕ್ಕೆ 150 ರೂಪಾಯಿ ಕೊಟ್ಟಿ ಹೋಗಿ ನಾವು ಬಂದು ನಾವ್ ಏನಪ್ಪ ಜೀವನ ಮಾಡೋದು ಇಲ್ಲಿ? ನಮ್ಮ ಅಂತೆಯವ್ರನ್ನ ಇಲ್ಲಿ ತಂದು ಹಿಂಗ್ ಮಾಡ್ಬಿಟ್ಟು ಅದು ಮಾಡ್ತೀವಿ, ನಾವ್ ಇದು ಮಾಡ್ತೀವಿ, ಏನು ಮಾಡ್ಲಿಲ್ಲ ನಮ್ಗೆ. ನಮ್ಮನ್ನ ತಂದು ಈ ಬಿಟ್ಬಿಡ ರಾಮಪುರ ಹೋಗ್ಬೇಕು. ನಮ್ಗೇನ್ ಸೌಲಭ್ಯ ಮಾಡಿದಾರು?
ಇಲ್ಲಿಂದ ರಾಮಪುರದಿಂದ ತಗೊಂಡು ಎಲ್ಲಾ ಬಂದು ಇಡಿಯ ಆ, ಮಾಡ್ಕೊಂಡು ಬಮ್ಮ ಏನೋ ಬೈತಿದ ನನ್ನ ಏನು ಬಾಯ್ ಬಂದಾಗ ಬೈದ ಅವಾಗ ಬತ್ತಷ್ಟೇ ಏನ್ ವಿಡಿಯೋ ಮಾಡಿದೆ ವಿಡಿಯೋ ಮಾಡಿ ಹೋದವ್ರು ಏನು ಉಳಿಸಿಲ್ಲ ನೀ ಏನ್ ಮಾಡಿ ಉಳಿಸ್ದೆ ಹಾಗಂದಿಲ್ಲ ಈಗ ಹೇಳು ನೋಡೋದಿಲ್ಲ ಹೇಳ್ತಿದಾರೆ ಏನು ಮಾಡ್ಲಿಲ್ಲ ಹಾ ಇನ್ನು ಮಾಡ್ತಾರೆ ಕಣ್ಣು ನೋಡ್ಕೋತೀವಿ ಏನ್ ನಮ್ಗೆ ಇಲ್ಲಿ ಏನು ಇದಿಲ್ಲ ಸೌಲಭ್ಯ ಉಂಟು ಜನ ಎಲ್ಲ ದೇಶ ಮೇಲೆ ಹೊಂಟೋದ್ರು ನೀವು ಕೊಟ್ಟಿರ್ತಾನೆ ಬರ್ತಾನೆ ಜನ ಹೌದು ಗುಡ್ಸಲಾರ ಕೊಡ್ರಿ ನಮ್ಗೆ ಯಾವ್ದೋ ಉಪಕಾರ ಮಾಡ್ರಿ ಉಪಕಾರ ಮಾಡ್ಕೊಡಿ ಅಧ್ಯಕ್ಷರನ್ನ ನೀವ್ ಏನ್ ಮಾಡಿದ್ರಿ ಅಂತ ಎಲ್ಲ ಅವ್ರನ್ನ ಬೈದು ಇವ್ರನ್ನೇನ್ ಮಾಡಕ ಅವ್ರಿಗೆ ಹೇಳ್ತಾರಲ್ಲ ಪಾಪ ಅಧ್ಯಕ್ಷರು ಹೇಳ್ತಾರಲ್ಲ ನಮ್ ಪರಿಸ್ಥಿತಿ ಹಿಂಗದತ್ತ ಏನಾಗದ ಅಂದ್ರೆ ಒಂದ್ ಸ್ವಲ್ಪ ನಾವು ವ್ಯವಸಾಯ ಮಾಡ್ಬೇಕಂದ್ರೆ ಎಲ್ಲ ಕಾಡು ಪ್ರಾಣಿ ತಿನ್ಕೊಂಡೈತದೆ ಅದೇ ಇದ್ರಲ್ಲಿ ಏನ್ ಮಾಡೋದು ಆನೆ ಹಂದಿ ಗೊತ್ತು ಎಲ್ಲ ಪ್ರಾಣಿನೂ ಬರ್ತಾವ ಕಾಡೆ ಮೇಲೆ ಬರ್ತದೆ ಸಿಲಿಂಡರ್ದು ಅಷ್ಟೇ ಸಿಲಿಂಡರ್ ಇಲ್ಲಿಂದ ರಾಮಪುರದಲ್ಲಿ ತಕೊರ್ಬೇಕು ಮಾಡಿ ಅದಕ್ಕೆ ಬಾಡಿಗೆ ಏನಾಯ್ತು ಎಷ್ಟು ಸಕರ್ ಬಾಡಿಗೆ ಅದಕ್ಕೆ ಅಪ್ ಅಂಡ್ ಡೌನ್ 1200 ರೂಪಾಯಿ ಬೀಳ್ತದೆ ನಮ್ಗೆ ಇಲ್ಲಿ ಬಂದು ಸೇರಕ್ಕೆ ಅದು ಒಂದೊಂದ್ ಎರಡಲ್ಲ ಇಡೀ ಊರವರೆಲ್ಲ ಸೇರ್ಕೊಂಡು ಟಪ್ಪ ಮಾಡ್ಬೇಕು ಆ ಪರಿಸ್ಥಿತಿಲಿ ಬಾಳ್ತಾ ಇದೀವಿ ನಾವು ಮಿಲ್ಗೆ ಹಾಕಿ ಕೊಲ್ದಲ್ಲಿ ಹೋಗ್ಬೇಕು ಅದಕ್ಕೂ ಬಾಡಿಗೆ ಕೊಡ್ಬೇಕು ಬಾಡಿಗೆ ಕೊಡ್ಬೇಕು ಮಿಲ್ಗೂ ಬಾಡಿಗೆ ಕೊಡ್ಬೇಕು ನಮಗೂ ಚಾರ್ಜ್ ಕೊಡ್ಬೇಕು ಇತ್ತಿಂದ ಅತ್ತಿಂದ ಸಿಲಿಂಡರ್ಗೂ ಅದಕ್ಕೆ ಇದೆಲ್ಲ ಬೇಡ ಒಳ್ಳೆ ಜಾಗ ತಗೊಂಡು ನಮ್ಗೆ ಬೇರೆ ಅನೂರ್ ಹತ್ರ ಹೋಗಿ ಆಂಜನೇಯ ದೇವಸ್ಥಾನದ ಕೆಳಗಡೆ ಡಿ ಸಮುದ್ರ ಅಲ್ಲಿ ಎಲ್ಲಾ ತಹಸೀಲ್ದಾರರು AC ಅವರೆಲ್ಲ ಬಂದು ಎಲ್ಲ ಮಾಡಿಸಿ ಮಾಡಿ DC ಅವರೆಲ್ಲ ಮಾಡಿ ಅದೊಂದು ಫೈಲ್ ಮಾಡಿದ್ರು ಸರಿ ಇಲ್ಲಿ ಕೊಡ್ತೀವಿ ಇಷ್ಟು 3 ಎಕರೆ ಮನೆ ಕಟ್ ಕೊಡ್ತೀವಿ ಎಲ್ಲಾ ಊರ್ ಕಟ್ಟಕ್ಕೆಲ್ಲ ಮಾರ್ಕ್ ಮಾಡವ್ರ ಸರ್ ಮಾಡ್ಬಿಟ್ಟು ಅಷ್ಟೇ ಗಪ್ಪ ಏನಿಲ್ಲ ಹಂಗೆ ಪೆಂಡಿಂಗ್ ಇಟ್ಬಿಟ್ಟು ಎಲ್ಲ ಅಳತಿ ಇಲ್ಲಿರು ಮರಗಳನ್ನು ಅಳತಿಟ್ಕೊಂಡು ಅಯ್ಯೋ ಮನೆ ಇಂತೆ ಮನೆ ಜಂಟಿ ಮನೆ ಗಳಿನ ಮನೆ ಇಂತೆ ಮರ ಇಂತೆ ಜಮೀನು ಎಲ್ಲ 200 ಮಾಡ್ಬಿಟ್ಟಿದೀವಿ ಇವಾಗ ಹೆಂಗಂದ್ರೆ ಇವಾಗ ನಾವ್ ಇಲ್ಲಿಂದ ಹೊರಗಡೆ ಹಾಕ್ತೀವಿ ಅಂತ ಸೈನ್ ಹಾಕಿ ಆಲ್ರೆಡಿ ಸರ್ಕಾರ ಇನ್ಕಮ್ ಮಾಡ್ಬಿಟ್ಟಿದ್ರೆ ಇವಾಗ ನಾವ್ ಇಲ್ಲೇನ ತಂದಿಲ್ಲ ಇವಾಗ ಅದೊಂದು ಇವಾಗ ವರ್ಗಾವಣೆ ಇವಾಗ ಅಕಸ್ಮಾತ್ ವರ್ಗಾವಣೆ ಆಗ್ಲಿಲ್ಲ ಅಂದ್ರೆ ಇವಾಗ ಸರ್ಕಾರ ಬಂದು ಫಸ್ಟ್ ಕೊಡಬೇಕು ಇಲ್ಲ 8-9 ವರ್ಷ ಇವಾಗ ನಾವೇನಾಗಿದೆ ಇನ್ನು ಸ್ವಲ್ಪ ವರ್ಷ ಆಯ್ತು ಅಂದ್ರೆ ಇದು ಆಟೋಮೆಟಿಕ್ ಸರ್ಕಾರ ಸೇರ್ಕೊಳ್ಳುತ್ತೆ ಸರ್ ಏನ್ ಗೊತ್ತಾ ಇವಾಗ ಸರ್ಕಾರಿ ಅಂತ ಇವಾಗ ನಾವೆಲ್ಲ ಇನ್ಫಾರ್ಮ್ ಮಾಡಿದಾಗ ಇನ್ನು 10 ವರ್ಷ ಸರ್ಕಾರದವ್ರು ಸುಮ್ನೆ ಇತ್ತಂದ್ರೆ ಅದು ಸರ್ಕಾರಕ್ಕೆ ಸೇರ್ಕೊಳ್ಳುತ್ತೆ ಇಲ್ವೋ ಸರ್ ಆಮೇಲೆ ಇವಾಗ ನೀವು ಇಲ್ಲಿ ಆನೆ ಭಯ ಇವಾಗ ಇನ್ನು ಟೈಮ್ ಆಯ್ತು ಇಲ್ಲಾಂದ್ರೆ ಇವತ್ತು ಇಲ್ಲೇ ಆಲ್ಟ್ ಇದ್ಬಿಡಿ ಇಲ್ಲಾಂದ್ರೆ ಸರ್ ಇವಾಗ ಇಲ್ಲ ಅಂದ್ರೆ ಇವಾಗ ಟೈಮ್ ಬೆಳಗ್ಗೆಯಿಂದ ನೀವು ಮಾಡಿದೀರಾ ಇಲ್ಲಾಂದ್ರೆ ಇವತ್ತು ಇಲ್ಲೇ ಆಲ್ಟ್ ಇದ್ಬಿಡಿ ಇಲ್ಲಾಂದ್ರೆ ನಾಳೆ 10 ಗಂಟೆ ಮೇಲೆ ತಗೊಂಡೋಗಿ ಬಿಡ್ತೀವಿ ಯಾಕಂದ್ರೆ ತುಂಬಾ ಆನೆ ಭಯ ಇವಾಗ ನೀವು ಇಲ್ಲ ಸರ್ ಆಗಲ್ಲ ತುಂಬಾ ಆನೆ ಭಯ ಇದೆ ಇವಾಗ ನೀವು ತಗೊಂಡೋಗಿ ಬಿಡು ನಾವು ಬರಕ್ಕಾಗಲ್ಲ ಇಲ್ಲ ಇಲ್ಲೇ ಆಲ್ಟ್ ಇದ್ಬಿಡಿ ಇವತ್ತು ನಾಳೆ ಒಂದು 10 ಗಂಟೆ 11 ಗಂಟೆ ಮೇಲೆ ತಗೊಂಡೋಗಿ ನಿಮ್ಮನ್ನು ತಲುಪಿಸ್ಬಿಟ್ಟು ಬರ್ತೀವಿ ನಾವು ಓ ಹಂಗ ಒಬ್ಬೊಬ್ರೆ ಈಗ ಟೈಮ್ ಎಷ್ಟಾಯ್ತಪ್ಪ 5 ಗಂಟೆ ಈಗ ಹೋಗಕ್ಕಾಗಲ್ಲ 5 ಗಂಟೆ ಅಂದ್ರೆ ಅಲ್ಲೊಂದು ಕ್ವಾರನ್ ಇದೆ ಅಲ್ಲಿಗೆ ಇವಾಗ ಸಿಗಬಹುದು ಹೇಳಕ್ಕಾಗಲ್ಲ ಯಾಕಂದ್ರೆ ಆನೆಗಳೆಲ್ಲ ಪ್ರತಿಯೊಂದು ಅಲ್ಲಿಗೆ ಬರ್ತವೆ ನೀರಿಗೆ ಎಲ್ಲ ಪ್ರಾಣಿ ತುಂಬಾನು ಬರ್ತವೆ ಹುಲಿನುವೆ ಅಲ್ಲಿ ಹೇಳಕ್ಕಾಗಲ್ಲ ಒಂದ್ ಟೈಮ್ ನಾವ್ ಎಷ್ಟ್ ಟೈಮ್ ತಗೊಳಕ್ ನಮ್ಗೆ ಲೆಕ್ಕನೇ ಇಲ್ಲ ಇರಪ್ಪ ಸ್ವಾಮಿ ನನಗೆ ಭಯ ಬರ್ಸ್ಬಿಟ್ಟಲ್ಲ ನೋಡಿ ನಾವು ಇರ್ಲಿ ಪಾಪ ಇರ್ಲಿ ಆಯ್ತಪ್ಪ ಇರ್ರಿ ನೋಡಿ ಬಂಧುಗಳೇ ಈಗಾಗಲೇ ಚಂಗಡಿ ಗ್ರಾಮಕ್ಕೆ ಆಗಮಿಸಿದ್ದೀನಿ ಚಂಗಡಿ ಗ್ರಾಮದ ಒಂದು ಪರಿಸ್ಥಿತಿ ಹಾಗೆ ನಮ್ಮ ಈ ಒಂದು ದರಿದ್ರ ಅವ್ಯವಸ್ಥೆ ಎಲ್ಲವನ್ನು ಸಹ ನಾನು ಪ್ರಸಾರ ಮಾಡಿರ್ತೀನಿ ಸೊ ಇಲ್ಲಿ ಗ್ರಾಮಸ್ಥರೇ ಹೇಳ್ತವ್ರೆ ಪಾಪ ನಿಮಗೆ ಆನೆ ಭಯ ಬೇಗ ಹೋಗಿ ಸರ್ ನಾವು ಬಿಟ್ಕೊಡ್ತೀವಿ 4 ಗಂಟೆ ಬಿಟ್ಕೊಡ್ತೀವಿ ಅಣ್ಣ ಇರೋಣ 1 ನಿಮಿಷ ನನಗೂ ಭಯ ಅಯ್ಯೋ ನೀವು ನಿಮ್ಮ ಥರನೇ ನನಗೂ ಭಯ ತಾನೆ ನೀವು ಹಳ್ಳಿಲಿರೋರೇ ನೀವು ಅಲ್ಲ ಹಳ್ಳಿಲಿರೋರೇ ನೀವು ಅಲ್ಲ ಆಯ್ತು ನೀವು ಹಳ್ಳಿಲಿರೋರು ಹಿಂಗಂದ್ಮೇಲೆ ನಮ್ಮ ಹೊರಗಡೆಯಿಂದ ಬಂದವರು ನಮಗೂ ಸ್ವಲ್ಪ ಇದಾಯ್ತದೆ ಹೂನಪ್ಪ ಅದಕ್ಕೆ ನೀವೇ ಹೆಂಗಂದಾಗ ಇವಾಗ ನಾವು ಹಳ್ಳಿಲಿರೋ ಮಂತ್ರ ಹೂನಪ್ಪ ಅದಕ್ಕೆ ಹೇಳ್ತಿರೋದು ಈಗ ನೀವು ಪಾಪ ಇಲ್ಲಿ ಇದ್ಕೊಂಡಿರೋರು ಇಷ್ಟು ಇದು ಮಾಡುವಾಗ ನನಗೆ ಟಚ್ ಇಲ್ವಲ್ಲ ಇಲ್ಲಿ ಆಗೋ ಬಗ್ಗೆ ಹೋಗೋ ಬಗ್ಗೆನೇ ಗೊತ್ತಿಲ್ವಲ್ಲ ಇನ್ನು ನಾನು ಹೆಂಗ್ ಓದ್ರಾಡ್ಬೇಕು ನಾನು ಫಾರೆಸ್ಟ್ ಮಿನಿಸ್ಟರ್ಗೆ ಮೀಟ್ ಆಗಿ ಮಾತಾಡವಿ ಉಸ್ತುವಾರಿ ಮಿನಿಸ್ಟರ್ ವೆಂಕಟೇಶ್ ಅವರು ಅವ್ರು 3 ತಿಂಗಳ ಟೈಮ್ ಅಂತಂದ್ರು DC ಆಫೀಸ್ ಹತ್ರ ಸರಿ 1 ನಿಮಿಷ ನೋಡಿ ವಾಸ್ತವ ಇಲ್ಲಿನ ಒಂದು ಪರಿಸ್ಥಿತಿಗಳನ್ನು ತಿಳಿಸಿರ್ತೀನಿ ಸೊ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀಡ್ತೀನಿ ಸೊ ದಯವಿಟ್ಟು ಈ ಒಂದು ಗ್ರಾಮದ ಪರಿಸ್ಥಿತಿ ಈ ಒಂದು ಗ್ರಾಮದ ಒಂದು ಜನಜೀವನ ಎಲ್ಲವನ್ನು ಸರ್ಕಾರ ಆಲಿಸಿ ಒಳಿತನ್ನ ಮಾಡಿಕೊಡಿ ಅಂತ ಸಂದೇಶವನ್ನು ನೀಡ್ತಾ ಇದ್ದೀನಿ.